ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಆಗಸ್ಟ್ 12ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳನ್ನ ಈಗ ನೋಡೋಣ. ಮೊದಲನೇದಾಗಿ, ತುಂಗಭದ್ರಾ ನದಿ ಯಾವ ನದಿಯ ಉಪನದಿಯಾಗಿದೆ? ಇಲ್ಲಿ ಆನ್ಸರ್ ಏನಾಗುತ್ತೆ, ಇದು ಕೃಷ್ಣಾ ನದಿಯ ಉಪನದಿ. ಈ ತುಂಗಭದ್ರಾ ತುಂಗ ಅನ್ನೋದೊಂದು ಬೇರೆ ನದಿ, ಹಾಗೆ ಭದ್ರಾ ಅನ್ನೋದು ಒಂದು ಬೇರೆ ನದಿ. ಇವು ಎರಡು ಶಿವಮೊಗ್ಗ ಜಿಲ್ಲೆಯ ಕೂಡ್ಲು ಎಂಬ ಸ್ಥಳದಲ್ಲಿ ಏನಂತ ಈ ತುಂಗ ಮತ್ತು ಭದ್ರಾ ನದಿಗಳು ಎರಡು ನದಿ ಕೂಡಿ ತುಂಗಭದ್ರಾ ಆಗಿ ಹರಿತವು. ಇವ ಮುಂದೆ ಹೋಗಿ ಕರ್ನೂಲ್ದಲ್ಲಿ ಏನಾಗತ್ತ, ತುಂಗ ಕೃಷ್ಣಾ ನದಿಯನ್ನು ಸೇರುತ್ತೆ. ಈ ತುಂಗಭದ್ರಾ ಅಣೆಕಟ್ಟೆಗೆ ಏನಂತಾರು, ತುಂಗಭದ್ರಾ ಅಣೆಕಟ್ಟೆ ಅಂತಲೂ ಕರೀತಾರೆ. ಮತ್ತು ಇನ್ನೊಂದು ಹೆಸರು ಏನೈತೆ ಅಂದ್ರೆ ಇದಕ್ಕೆ ಪಂಪಸಾಗರ ಅಂತಲೂ ಕರೀತಾರು. ಸೊ ಇವತ್ತಿನ ನ್ಯೂಸ್ದಲ್ಲಿ ಬಂದಿತ್ತು, ತುಂಗಭದ್ರಾ ಅಣೆಕಟ್ಟಿನ 19ನೇ ಗೇಟ್ನಲ್ಲಿ ಏನಾಗದ, ಕೊಚ್ಚಿ ಹೋದ ಅಂದ್ರೆ ಗೇಟ ಅದರ ಚೈನ ಕಟ್ಟಿ ಆಗ್ಯದ. ಸೊ ಅದ ಗೇಟ ಓಪನ್ ಆಗ್ಯದ. ಅತಿ ಹೆಚ್ಚು ಪ್ರಮಾಣದ ನೀರು ಏನಾಗುತ್ತೆ, ಇಲ್ಲಿ 19ನೇ ಗೇಟ್ನಿಂದ ಹೊರಬರಾಗ್ತದೆ. ಹಾಗಾಗಿ ಇದು ನ್ಯೂಸ್ನಲ್ಲಿ ಬಂದಿತ್ತು, ನೀವು ನೋಡ್ಬೋದು. ಇದು ತುಂಗಭದ್ರಾ ಜಲಾಶಯ ಅಥವಾ ಪಂಪಸಾಗರ ಅಂತಲೂ ಕರೀತಾರು. ಇದು ಕೊಪ್ಪಳ ಮತ್ತು ಹೊಸಪೇಟೆ ಈ ಜಾಗದಲ್ಲಿ ಏನಾಗತ್ತೆ, ಇದು ಈ ಥರ ಜಲಾನಯನ ಪ್ರದೇಶ ಬರ್ತದೆ. ನೆಕ್ಸ್ಟ್, ಇದನ್ನು ಕಟ್ಟಿ ಸುಮಾರು 70 ವರ್ಷ ಆಯಿತು. ಇದನ್ನು 1953ರಲ್ಲಿ ನಿರ್ಮಾಣ ಮಾಡಲಾಯಿತು. ಈ ಅಣೆಕಟ್ಟನ್ನು ಈ ಥರ ಉದ್ಘಾಟನೆಗೆ ಯಾರು ಬಂದಿದ್ದರು, ಪ್ರಧಾನಿಯಾಗಿದ್ದ ನೆಹರು ಅವರು ಬಂದಿದ್ದರು. ಈ ಅಣೆಕಟ್ಟಿನಿಂದ 3 ರಾಜ್ಯಗಳ ಅಂದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ್ ಹಾಗೂ ತೆಲಂಗಾಣ, ಈ 3 ರಾಜ್ಯಗಳ 13 ಲಕ್ಷಕ್ಕೂ ಅಧಿಕ ಏನೈತಿ ಎಕರೆ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸ್ತದ ಈ ಅಣೆಕಟ್ಟ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಯಾವ ದಿನದಂದು ಆಚರಿಸಲಾಗುತ್ತದೆ? ಇಲ್ಲಿ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಇಂಟರ್ನ್ಯಾಷನಲ್ ಯೂತ್ ಡೇಸ್ ಅಂತ ಕರೀತಾರೋ. ಇದನ್ನ ಆಗಸ್ಟ್ 12ರಂದು ಏನಾಗುತ್ತೆ, ಆಚರಣೆ ಮಾಡಲಾಗುತ್ತೆ. ಇಲ್ಲಿ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಈ ಥರ ಥೀಮ್ ಅಥವಾ ಘೋಷವಾಕ್ಯ ಏನೈತೆ ಅಂದ್ರೆ, ಸುಸ್ಥಿರ ಅಭಿವೃದ್ಧಿಗಾಗಿ ಯುವ ಜನತೆಯ ಡಿಜಿಟಲ್ ಮಾರ್ಗಗಳು ಎಂಬ ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಲಿಟಲ್ ಕೈಟ್ ಎಜುಟೆಕ್ ಯೋಜನೆ ಆರಂಭಿಸಿದ ರಾಜ್ಯ ಯಾವುದು ಅಂತ ಕೇಳ್ಯಾರು. ಇಲ್ಲಿ ಈ ಲಿಟಲ್ ಕೈಟ್ ಎಜುಟೆಕ್ ಅನ್ನೋದನ್ನು ಕೇರಳ ರಾಜ್ಯ ಏನಾಗದ ಆರಂಭಿಸೈತಿ. ಹದಿಹರೆಯದ ಮಕ್ಕಳಲ್ಲಿರುವ ಶಕ್ತಿ, ಹುಮ್ಮಸ್ಸು, ಕುತೂಹಲ, ಕಲಿಯುವ ಗುಣವನ್ನು ಗುರಿಯಾಗಿಸಿಕೊಂಡು ಕೇರಳ ಸರ್ಕಾರ 2018ರಲ್ಲಿ ಯೋಜನೆಯೊಂದನ್ನು ಪ್ರಾರಂಭಿಸಿತು. ರಾಜ್ಯದಲ್ಲಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಗೆ ಮರುಜೀವ ನೀಡುವುದು ಅದರ ಉದ್ದೇಶವಾಗಿತ್ತು. ಆ ಯೋಜನೆಯ ಹೆಸರು ಲಿಟಲ್ ಕೈಟ್ ಎಜುಕೇಟ್ ಯೋಜನೆ. ಅದು ಜಾಗತಿಕ ಹಾಗೂ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಹಾಗೂ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ 4ನೇ ಗುರಿಯ ಪೂರಕವಾಗಿತ್ತು. ಕೇರಳ ಶೈಕ್ಷಣಿಕ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ಸಂಸ್ಥೆಯು ಕಾರ್ಯರೂಪಕ್ಕಿಳಿಸಿರುವ
ಈ ಯೋಜನೆಯ ಉದ್ದೇಶ ಶಾಲಾ ಬಾಲಕ ಬಾಲಿಕೆಯರನ್ನು ಡಿಜಿಟಲ್ ಸಾಕ್ಷರನ್ನಾಗಿಸುವುದು ಇದರ ಉದ್ದೇಶ ಆಗಿದೆ. ಈ ಲಿಟಲ್ ಕೈಟ್ ಎಜುಟೆಕ್ ಯೋಜನೆ ಏನೈತಿ ಇದನ್ನು ಫಿನ್ಲ್ಯಾಂಡ್ನಲ್ಲಿಯೂ ಸಹ ಅನುಷ್ಠಾನ ಮಾಡ್ಕೋಬೇಕಂತ ಅವರು ಅಂದ್ಕೊಂಡಾರು. ನೆಕ್ಸ್ಟು ವೆನ್ ಲೈಫ್ ಈಸ್ ನಾಟ್ ಎನಫ್ ಜೀವನ ಚರಿತ್ರೆ ಯಾರದ್ದು ಅಂತ ಕೇಳಾರು. ಇಲ್ಲಿ ಕೆ ನಟವರ್ ಸಿಂಗ್ರವರ ಇದು ಜೀವನ ಚರಿತ್ರೆ. ಇವರು ವಿದೇಶಾಂಗ ವ್ಯವಹಾರಗಳ ಮಾಜಿ ಸಚಿವ ಕೆ ನಟವರ್ ಸಿಂಗ್ 93 ವಯಸ್ಸು ಇವರಿಗೆ. ಇವರೇನಾಗದ ಶನಿವಾರರಂದು ನಿಧನ ಆಗ್ಯಾರು. ಇವರು 1931ರಲ್ಲಿ ರಾಜಸ್ಥಾನದ ಭರತಪುರ ಜಿಲ್ಲೆಯಲ್ಲಿ ಜನಿಸಿದರು. ಮನಮೋಹನ್ ಸಿಂಗ್ ನೇತೃತ್ವದ UPI ಸರ್ಕಾರದ ಮೊದಲ ಅವಧಿಯ 2004ರಿಂದ 2005ರಲ್ಲಿ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದ 1966ರಿಂದ 1971ರವರೆಗೆ ನಟವರ ಅವರು ಪಾಕಿಸ್ತಾನದಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಇವರ ಜೀವನ ಚರಿತ್ರೆ ಯಾವುದು? ವೆನ್ ಲೈಫ್ ಈಸ್ ನಾಟ್ ಇನಫ್ ಸೇರಿ ಹಲವು ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಇವರಿಗೆ 1984ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಇವರಿಗೆ ದೊರೆತಿದೆ. ಇವರ ಪತ್ನಿಯಾರ ಹೇಮಿಂದರ್ ಕುಮಾರಿ ಸಿಂಗ್, ಮಗ ಜತನ್ ಸಿಂಗ್ ಅವರು ಇದ್ದಾರೆ. ನೆಕ್ಸ್ಟ್ ಭಾರತ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಒಟ್ಟು ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ? ಇಲ್ಲಿ 1 ಬೆಳ್ಳಿ 5 ಕಂಚನ್ನು ಪಡೆದುಕೊಂಡಿದೆ. ಟೋಟಲ್ ಆಗಿ 6 ಪದಕಗಳನ್ನು ಇಂಡಿಯಾ ಪಡೆದುಕೊಂಡಿದೆ. ಇಲ್ಲಿ ನೋಡ್ಬೋದು ಅಮೇರಿಕಾ 40 ಚಿನ್ನಗಳಿಂದ ಮೊದಲ ಸ್ಥಾನದಲ್ಲಿದೆ. ಟೋಟಲ್ ಆಗಿ 126 ಪದಕಗಳನ್ನು ಪಡೆದುಕೊಂಡಿದೆ. ಹಾಗೆ ಚೀನಾ ಕೂಡ 40 ಚಿನ್ನಗಳಿಂದ 91 ಟೋಟಲ್ ಪದಕಗಳನ್ನು ಪಡೆದುಕೊಂಡಿದೆ. ಇಲ್ಲಿ ಈ ಪಟ್ಟಿಯಲ್ಲಿ ಇಂಡಿಯಾ ಎಷ್ಟನೇ ಸ್ಥಾನ ಇದೆ? 71ನೇ ಸ್ಥಾನದಲ್ಲಿದೆ. ಇಲ್ಲಿ ನೀರಜ್ ಚೋಪ್ರಾ ಅವರಿಗೆ ಏನದ ಬೆಳ್ಳಿ ಪದಕ ಲಭಿಸೈತಿ. ಜಾವ್ಲಿನ್ ಥ್ರೋದಲ್ಲಿ ಇವರು 89.45 ಮೀಟರ್ ದೂರ ಏನೈತಿ ಜಾವ್ಲಿನ್ ಥ್ರೋನ ಮಾಡಿ ಬೆಳ್ಳಿಯನ್ನು ಜಯಿಸ್ತಾರೆ. ಹಾಗೆ ಪಾಕಿಸ್ತಾನದ ಅರ್ಷದ್ ನದೀಮ್ ಅವರ 92.97 ಮೀಟರ್ ಥ್ರೋ ಮಾಡಿ ಚಿನ್ನವನ್ನು ಜಯಿಸ್ತಾರೆ. ನೆಕ್ಸ್ಟ್ ಸ್ವಪ್ನಿಲ್ ಕುಸಾಳೆ ಇವರೇನದ ಭಾರತಕ್ಕೆ ಈ ಸಲ ಒಲಿದ 6 ಪದಕಗಳ ಪೈಕಿ ಅಚ್ಚರಿ ಮೂಡಿಸಿದ್ದು ಸ್ವಪ್ನಿಲ್ ಕುಸಾಳೆ ಅವರು. ಕಂಚುವನ್ನು ಇವರು ಪಡೆದುಕೊಂಡಾರ. 50 ಮೀಟರ್ 3 ಪೊಸಿಷನ್ ರೈಫಲ್ ವಿಭಾಗದಲ್ಲಿ ಇವರಿಗೆ ಕಂಚನ್ನು ಪಡೆದಿದ್ದಾರೆ. ಇವರು ಮೂಲತಃ ಮಹಾರಾಷ್ಟ್ರ ರಾಜ್ಯದವರು. ಅಮನ್ ಶರಾವತ್ ಕುಸ್ತಿ ಕಣದಲ್ಲಿ ಇವರಿಗೇನಾಗಿದೆ ಕಂಚಿನ ಪದಕ ಲಭಿಸಿದ. ಅಮನ್ ಶರಾವತ್ ಅಮನ್ ಶರಾವತ್. ನೆಕ್ಸ್ಟ್ ಹಾಕಿ ಕಂಚು. ಭಾರತ ತಂಡ ಏನೈತಿ ಹಾಕಿಯಲ್ಲಿ ಕಂಚಿನ ಪದಕವನ್ನು ಪಡೆದದ. ಆಗ ಚಿನ್ನದ ಪದಕವನ್ನು ಏನದ ನೆದರ್ಲ್ಯಾಂಡ್ ಪಡೆದೈತಿ. ಹಾಗೆ ಬೆಳ್ಳಿ ಪದಕವನ್ನು ಜರ್ಮನಿ ಪಡೆದುಕೊಂಡೈತಿ. ಇವರು PR ಶ್ರೀಜೇಶನ್ ಅವರು ಇವರು ಹಾಕಿ ತಂಡದ ಗೋಲ್ ಕೀಪರ್ ಆಗಿ
ಕಾರ್ಯವನ್ನು ನಿರ್ವಹಿಸ್ತಾರೆ. ಮನು ಬಾಕರ್ ಇವರಿಗೆ 2 ಕಂಚಿನ ಪದಕಗಳು ಬಂದವು. 10 ಮೀಟರ್ ಒಳಗೊಂದು ಹಾಗೆ 25 ಮೀಟರ್ದೊಳಗೆ ಒಂದು. ನೆಕ್ಸ್ಟ್ ಅಭಿನವ್ ಬಿಂದ್ರಾಗೆ ಇವರಿಗೆ ಒಲಿಂಪಿಕ್ ಆರ್ಡರ್ ಎಂಬ ಪದಕವನ್ನು ಕೊಟ್ಟ ಇವರನ್ನು ಸನ್ಮಾನಿಸಲಾಗಿದೆ. ಒಲಿಂಪಿಕ್ ಈ IOC ಅಥ್ಲೆಟ್ಗಳ ಆಯೋಗದ ಉಪಾಧ್ಯಕ್ಷ ಅದಾರ ಇವರ ಅಭಿನವ್ ಬಿಂದ್ರಾ ಅವರಿಗೆ ಒಲಿಂಪಿಕ್ ಆರ್ಡರ್ ಪದಕವನ್ನು ಕೊಟ್ಟರು. ನೆಕ್ಸ್ಟ್ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಸೈಯದ್ ರೆಫಾತ್ ಅಹ್ಮದ್ ಅವರು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಬಾಂಗ್ಲಾದೇಶದ ಅಧ್ಯಕ್ಷರ ಮೊಹಮ್ಮದ್ ಶಹಾಬುದ್ದೀನ್ ಅವರು ಸೈಯದ್ ರೆಫಾತ್ ಅಹ್ಮದ್ ಅವರಿಗೆ ಪ್ರಮಾಣ ವಚನ ಬೋಧಿಸ್ಯಾರು. ಇವರು 25ನೇ ಮುಖ್ಯ ನ್ಯಾಯಮೂರ್ತಿ. ನೆಕ್ಸ್ಟ್ ಮನು ಬಾಕರ್ ಜೊತೆ ಧ್ವಜಧಾರಿಯಾಗಿ ಶ್ರೀಜೇಶ್ ಅವರ ಈ ಸಮಾರೋಪ ಆರಂಭದಲ್ಲಿ ಏನೈತೆ ಇವರಿಬ್ಬರು ಧ್ವಜಧಾರಿಯಾಗಿ ಇರ್ತಾರೆ. ನೆಕ್ಸ್ಟ್ ಅದೇ ರೀತಿ ಅಮನ್ ಶರಾವತ್ಗೆ ಕಂಚಿನ ಪದಕ. ಭಾರತದ ಮೊದಲ ಧಾನ್ಯ ATM ಒಡಿಶಾದಲ್ಲಿ ಪ್ರಾರಂಭವಾಗಿದೆ. ಒಡಿಶಾ ಸರ್ಕಾರವು ಆಗಸ್ಟ್ 8, 2024ರಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾರ್ಯಕ್ರಮದ ಅಡಿಯಲ್ಲಿ ಆಹಾರ ವಿತರಣೆಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾದ ಹೊಸ ತಂತ್ರಜ್ಞಾನವಾದ ರಾಜ್ಯದ ಮೊದಲ ಧಾನ್ಯ ATM ಅನ್ನು ಪರಿಚಯಿಸಿದ. ನೆಕ್ಸ್ಟ್ ಆಗಸ್ಟ್ 10 ಇದೇನ ವಿಶ್ವ ಸಿಂಹ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಆಗಸ್ಟ್ 10 ವಿಶ್ವ ಜೈವಿಕ ಇಂಧನ ದಿನವಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಇಲ್ಲಿಗೆ ಆಗಸ್ಟ್ 12ರ ಕರೆಂಟ್ ಅಫೇರ್ಸ್ ಕಂಪ್ಲೀಟ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.